ಈಗಾಗಲೇ ಸಿನಿಮಾದ 75% ಶೂಟಿಂಗ್ ಮುಗಿಸಿದ್ದಾರೆ ಚಿತ್ರತಂಡ. ಶೂಟಿಂಗ್ ಮುಗಿಸಿ ಟೀಸರ್ ಅನ್ನ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಯಶ್ ಹುಟ್ಟುಹಬ್ಬದ ಸಲುವಾಗಿ ಟೀಸರ್ ಅನ್ನ ಲಾಂಚ್ ಮಾಡೋಕೆ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದ್ದಾರೆ ಚಿತ್ರತಂಡ. ಇನ್ನೇನು ಕೆಲವೇ ದಿನದಲ್ಲಿ ಯಶ್ ಅವರ ಬರ್ತ್ಡೇ ಇರೋದು. ಜನವರಿ 8ನೇ ತಾರೀಕು ಯಶ್ ಅವರ 40ನೇ ವರ್ಷದ ಹುಟ್ಟುಹಬ್ಬ. ಹಾಗಾಗಿ ಹುಟ್ಟುಹಬ್ಬದ ಸಲುವಾಗಿ ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನ ಲಾಂಚ್ ಮಾಡೋಣ ಅಂತ ಚಿತ್ರತಂಡ ಎಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದೆ. ಮಾರ್ಚ್ 19ಕ್ಕೆ ಸಿನಿಮಾವನ್ನ ರಿಲೀಸ್ ಮಾಡಕ್ಕೆ ಈಗಾಗಲೇ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ ಚಿತ್ರತಂಡ. ಬೆಂಗಳೂರು, ಮುಂಬೈ ಕಡೆ ಎಲ್ಲ ಬೃಹತ್ ಸೆಟ್ಗಳನ್ನು ಹಾಕಿ ಚಿತ್ರತಂಡ ಆಲ್ರೆಡಿ ಶೂಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನೇನು 75% ಅಷ್ಟೇ, ಕೊನೆ ಹಂತದಲ್ಲಿ ನಡೀತಾ ಇದೆ ಶೂಟಿಂಗು. ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದ ಸಿನಿಮಾ ಇದಾಗಿದೆ. ಯಶ್ ಅವರು ಕೂಡ ನಿರ್ಮಾಣ ಮಾಡಿದ್ದಾರೆ, ದುಡ್ಡು ಹಾಕಿದ್ದಾರೆ ಸಿನಿಮಾಗೋಸ್ಕರ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲದಲ್ಲಿ ನಿರ್ಮಾಣ ಆಗ್ತಿರುವಂತಹ ಸಿನಿಮಾ ಇದು. ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ವಿಶ್ವ ಸಿನಿ ಪ್ರೇಕ್ಷಕರು, ಇಡೀ ವಿಶ್ವ ಸಿನಿ ದುನಿಯಾನೇ ತುಂಬ ಕಾತರದಿಂದ ಕಾಯ್ತಾ ಇರೋ ಸಿನಿಮಾ ಇದಾಗಿದೆ. ಈಗಾಗಲೇ ಯಶ್ ಅವರ ಅಭಿನಯದ KGF ಸಿನಿಮಾಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೊಂದು ಹಂತಕ್ಕೆ, ಮೇಲ್ಹಂತಕ್ಕೆ ತಗೊಂಡು ಹೋಗಿದೆ. ಈ ಸಿನಿಮಾಯಿಂದ ಅದು ಮತ್ತಷ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಚಿತ್ರತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಈಗಾಗಲೇ ಶೂಟಿಂಗ್ ನಡೀತಾ ಇದೆ, ರಿಲೀಸ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಯಾವ ಹಂತದಲ್ಲಿದೆ ಶೂಟಿಂಗ್? ಎಷ್ಟು ದಿನ ಆಗುತ್ತೆ ಇನ್ನು ಶೂಟಿಂಗ್ ಮುಗಿಯೋದು? ಧನುಶ್ರೀ, ಈಗಾಗಲೇ ರಿಲೀಸ್ ಆಗಿರುವಂತಹ ಡೆವಿಲ್ ಮುಂದೆ ರಿಲೀಸ್ ಆಗಬೇಕಾಗಿರುವಂತಹ ಮಾರ್ಕ್ ಹಾಗೂ 45 ಸಿನಿಮಾ ಸೇರಿಸಿದಂತೆ ಇಡೀ ಜಗತ್ತೇ ಗ್ಲೋಬಲ್ ಆಗಿ ಎಲ್ಲರೂ ವೆಯ್ಟ್ ಮಾಡ್ತಿರುವಂತಹ ಸಿನಿಮಾ ಅಂದರೆ ಟಾಕ್ಸಿಕ್ ಸಿನಿಮಾ. ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡು 3 ವರ್ಷಗಳೇ ಕಳೆದಿದೆ. ಹೀಗಾಗಿ ಅವರ ಒಂದು ಅಪಿಯರೆನ್ಸ್ಗೋಸ್ಕರ ಇಡೀ ಜಗತ್ತೇ ಕಾಯ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಶೂಟಿಂಗ್ ವಿಚಾರವಾಗಿ ನಾವು ನೋಡೋದಾದರೆ ಕನ್ನಡ ಹಾಗೂ ಇಂಗ್ಲೀಷ್ ಏಕಕಾಲಕ್ಕೆ ಈ ಒಂದು ಸಿನಿಮಾವನ್ನು ಶೂಟ್ ಮಾಡ್ತಿರುವಂಥದ್ದು. ಈಗಾಗಲೇ ಬೆಂಗಳೂರು ಇರಬಹುದು, ಒಂದಷ್ಟು ಕಡೆ ಈಗಾಗಲೇ ಶೂಟಿಂಗ್ ಕೂಡ ಮಾಡಿದ್ದಾರೆ. 80% ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿರುವಂಥದ್ದು. ಮುಂದಿನ ವರ್ಷಕ್ಕೆ ಈ ಸಿನಿಮಾ ಮಾರ್ಚ್ 19 ಯುಗಾದಿಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಎಲ್ಲವೂ ಸಹ ಬರದಿಂದ ಸಾಗಬೇಕಾಗಿದೆ. ಹೀಗಾಗಿ ಬ್ಯಾಂಕಾಕ್ನಲ್ಲಿ ಈ ಒಂದು ಶೂಟಿಂಗ್ನ ಇಟ್ಕೊಂಡಿರುವಂಥದ್ದು. ಅದರಲ್ಲೂ ಸಹ ಯಶ್ ಅವರು ಇರ್ಬೋದು, ಯಶ್ ಅವರ ಇನ್ಪುಟ್ಸ್ ಈ ಸಿನಿಮಾಗೆ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಹಿಂದೆ ಕೂಡ ಅವರು ಅಭಿನಯಿಸಿರುವಂಥ ಒಂದಷ್ಟು ಸಿನಿಮಾಗಳಿಗೆ ಅವರ ಇನ್ಪುಟ್ಸ್ ಖಂಡಿತವಾಗ್ಲೂ ಇತ್ತು, ಆದರೆ ಎಲ್ಲೂ ಸಹ ಅವರು ಬಹಿರಂಗವಾಗಿ ಅಫಿಷಿಯಲ್ ಆಗಿ ಹೇಳ್ಕೊಂಡಿರಲಿಲ್ಲ. ಆದರೆ ಟಾಕ್ಸಿಕ್ ಸಿನಿಮಾ ಮೂಲಕ ಮೊದಲ ಬಾರಿಗೆ ಅವರ ಕತೆ ಹಾಗೂ ನಿರ್ದೇಶನ ಎರಡೂ ಕೂಡ ಈ ಸಿನಿಮಾಗೆ ಇರೋದೆ. ಜೊತೆಗೆ ನಿರ್ಮಾಣ ಕೂಡ ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಮೂಲಕ ರಾಮಾಯಣ ಸಿನಿಮಾ ಜೊತೆಗೆ ಟಾಕ್ಸಿಕ್ ಸಿನಿಮಾಗೂ ಬಂಡವಾಳವನ್ನು ಹೂಡಿದ್ದಾರೆ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಕೂಡ ಈ ಸಿನಿಮಾಗೆ ಇರೋದ್ರಿಂದ ಎಲ್ಲೋ ಈ ಸಿನಿಮಾ ಬಗ್ಗೆ ಒಂದಷ್ಟು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹ ಈ ಹಿಂದೆ ರಿಲೀಸ್ ಆಗಿದಂತಹ ಒಂದಷ್ಟು ಗ್ಲಿಮ್ಸ್ ಇರ್ಬೋದು, ಅವರ ಬರ್ಡೇಗೆ ರಿಲೀಸ್ ಆದಂತಹ ಟೀಸರ್ ಜೊತೆಗೆ ಮುಂದೆ ಜನವರಿ 8ಕ್ಕೆ ಯಶ್ ಅವರ ಹುಟ್ಟುಹಬ್ಬ ಇದೆ. ಸೊ ಹೀಗಾಗಿ ಏನು ಅವರು ಗುಡ್ ನ್ಯೂಸ್ ಕೊಡ್ಬೋದು ಅನ್ನುವಂಥ ಕಾತುರತೆ ಕೂಡ ಇದೆ. ಹೀಗಾಗಿ ಅಭಿಮಾನಿಗಳಿಗೆ ಜನವರಿ 8 ಯಶ್ ಅವರ ಹುಟ್ಟುಹಬ್ಬದಂದು ಒಂದು ಟೀಸರ್ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಹೊರಬಿದ್ದಿರೋಂಥದ್ದು. ಅದರಲ್ಲೂ ಸಹ ಯಶ್ ಅವರು ಕಳೆದ ಬಾರಿ ಅವರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ ತಮ್ಮ ಹುಟ್ಟುಹಬ್ಬವನ್ನು. ಹೀಗಾಗಿ ಈ ವರ್ಷ ಕೂಡ ಅವರು ಸೆಲೆಬ್ರೇಟ್ ಮಾಡ್ಕೊಳಕ್ ಆಗೋದಿಲ್ಲ. ಹೀಗಾಗಿ ಗುಡ್ ನ್ಯೂಸ್ ಕೊಡೋದಕ್ಕೋಸ್ಕರ ಯಾರು ನಿರಾಸೆ ಆಗಬಾರ್ದು ಅಭಿಮಾನಿಗಳು ಅನ್ನೋಕ್ಕೋಸ್ಕರ ಟೀಸರ್ ರಿಲೀಸ್ ಆಗ್ತಾ ಇದೆ. ಇನ್ನು ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ನಡೀತಾ ಇರೋದ್ರಿಂದ ಇವತ್ತಿಂದ ಶೂಟಿಂಗ್ ಬರದಿಂದ ಸಾಕ್ತಿದೆ. ಕುಂಬಳಕಾಯಿಯನ್ನು ಇನ್ನೇನು ಇದೇ ತಿಂಗಳಲ್ಲಿ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಡಿಸೆಂಬರ್ 28ಕ್ಕೆ HMTನಲ್ಲೂ ಸಹ ಶೂಟಿಂಗ್ ನಡೆಯುತ್ತೆ. ಯಾಕಂದರೆ ಅರಣ್ಯ ಇಲಾಖೆಯಿಂದ ಅವ್ರು ಪರ್ಮಿಷನ್ ತೆಗೆದುಕೊಂಡಿರೋದೇ ಡಿಸೆಂಬರ್ 28ಕ್ಕೆ. ಸೊ ಹಾಗಾಗಿ ಇದ್ರ ಒಳಗಡೆ ಶೂಟಿಂಗ್ನ ಕಂಪ್ಲೀಟ್ ಮಾಡಬೇಕಾ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಧನುಶ್ರೀ. ಓಕೆ ಕೀರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.